Dear students, welcome back. We have state level preparatory tomorrow. Hope you are all practicing well. ನಾನು ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ಕವರ್ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಥಾಟ್ ಇವತ್ತು ಬಿಟ್ಟರೆ ಹೆಲ್ಪ್ ಆಗ್ಬೋದು ನಿಮಗೆ ಈ ವಿಡಿಯೋನ ಅಂತ. ಸೊ ದಟ್ ಇಸ್ ವೈ ಐ ಆಮ್ ಡೂಯಿಂಗ್ ದಿಸ್ ಪ್ರಾಬ್ಲಮ್. ಇಟ್ ಇಸ್ ಬೇಸ್ಡ್ ಆನ್ ಟ್ರಿಗ್ನೋಮೆಟ್ರಿ. ಪ್ರೂವ್ ದಟ್ ಅಂತ ಹೇಳಿ ಕೇಳ್ತಾರೆ. 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ಸ್ ಇದು. ಅದನ್ನ ವಿ ಶುಡ್ ನೋ ಹೌ ಟು ಸಾಲ್ವ್ ದೆಮ್. ಅದರಲ್ಲಿ ಮಾಡಲ್ ಪೇಪರ್ಲಿ 1, 2, 3, 4 ಅಷ್ಟರಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ನ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಈ ಒಂದು ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಶುಡ್ ನೋಟ್ ಅಂದ್ರೆ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದೇ ಪ್ರಾಬ್ಲಮ್ಸ್ ಚೂರು ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಅದ್ರ ಮೇಜರ್ಲಿ ಅದೇ ಪ್ರಾಬ್ಲಮ್ಸ್ ಬರುತ್ತೆ. ಸೊ ವಿ ಶುಡ್ ಪ್ರಾಕ್ಟೀಸ್ ಆಲ್ ಆಫ್ ದೋಸ್ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ ಅವರ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಅಷ್ಟು ಮಾಡ್ಬಿಟ್ರೆ ಐಡಿಯಾ ಅಂತೂ ಸಿಕ್ಬಿಡುತ್ತೆ. ಯಾವುದೇ ಪ್ರಾಬ್ಲಮ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅದರಿಂದನೇ ಬರುತ್ತೆ ಅನ್ನೋ ಪಾಸಿಬಿಲಿಟೀಸ್ ಜಾಸ್ತಿ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ವಿ ಶಲ್ ಗೋ ಅಂಡ್ ಸಾಲ್ವ್ ದೀಸ್ ಮಾಡಲ್ ಪೇಪರ್ ಪ್ರಾಬ್ಲಮ್ಸ್. ಅದಕ್ಕೆ ಮುಂಚೆ ವಿ ನೀಡ್ ಟು ನೋ ಅ ಫ್ಯೂ ಆಫ್ ದೀಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಲ್ಲಿ ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 divided by cos ಥೀಟಾ. ಲೈಕ್ ವೈಸ್ ಕಾಸ್ ಥೀಟಾ ಅಂದ್ರೆ 1 divided by sin ಥೀಟಾ, ರೆಸಿಪ್ರೋಕಲ್. ಕಾಸ್ ಥೀಟಾ ಅಂದ್ರೆ 1 by secant ಥೀಟಾ. Secant theta is nothing but 1 by cos theta, reciprocal. Tan is 1 by cot and cot is 1 by tan. ಈ ರೇಷಿಯೋಸ್ ಏನು ರೇಷಿಯೋಸ್ ನಮಗೆ ವಿ ಶುಡ್ ನೋ, ಅಂದಾಜಿರ್ಬೇಕು ಇದರದು. ಟ್ಯಾನ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾವು ಟೇಬಲ್ ಬರಿಬೇಕಾದ್ರೆ ಕೂಡ ಮಾಡಿರ್ತೀವಿ. ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್. ಟ್ಯಾನ್ ಉಲ್ಟಾ ಕಾಟ್, ಕಾಟ್ ಅಂದ್ರೆ ಕಾಸ್ ಬೈ ಸೈನ್. ಅದೇ ರೀತಿ ವಿ ಹ್ಯಾವ್ 3 ಐಡೆಂಟಿಟೀಸ್, 3 ಐಡೆಂಟಿಟೀಸ್ ಇದೆ ನಮಗೆ. 1 plus tan square theta is equal to secant square theta. 1 plus cos square theta is equal to cosecant square theta. C T S ಆ ಥರ ಜ್ಞಾಪಕ ಇಟ್ಕೊಂಡ್ರೆ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್, sin square theta plus cos square theta is equal to 1. This can be rewritten as, ನೋಡಿ ಇಲ್ಲೂ ಅಷ್ಟೇ, 1 is equal to secant square theta minus tan square theta. ಇದನ್ನ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಈ ಕಡೆ ಹಾಕೊಂಡ್ರೆ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್, ಅಥವಾ ಸೈನ್ ಸ್ಕ್ವೇರ್ ಈ ಕಡೆ ಇಟ್ಕೊಂಡು ಕಾಸ್ ಈ ಕಡೆ ಹಾಕಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್. ಸೊ ಈ ತರ ರಿಲೇಟ್ ಮಾಡ್ಕೋಬಹುದು ನಾವು ಟ್ರಾನ್ಸ್ಪೋಸ್ ಮಾಡಿ. ಇದರ ಅಂದಾಜು ಇರಬೇಕು. ಆಮೇಲೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮಲ್ ಏನೋ ಸಿಕ್ಕರೆ ನಾವು ಅದನ್ನ a ಪ್ಲಸ್ b ಇಂಟು a ಮೈನಸ್ b ತರ ಬರ್ಕೋಬಹುದು. ಆಲ್ಸೋ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ, a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ, ಆಲ್ ದಿಸ್ ವಿ ಶುಡ್ ನೋ. ಸೊ ಇಷ್ಟು ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಮಾಡಲ್ ಪೇಪರ್ 1 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಪ್ರೂವ್ ದಟ್ sin a, let us write the question, sin a plus cosecant a, cosec a whole square plus ಪೇಪರ್ 1 ಲಗಾ ಫಸ್ಟ್ ಇವರು. ಒಂದೇ ನಿಮಿಷ. ಎಸ್, ಮಾಡಲ್ ಪೇಪರ್ 1 ಅಲ್ಲಿ ಓಕೆ, ಸೊ ಗೊತ್ತೇ ನಾವು ಮಾಡ್ಬೋದು. ಲೆಟ್ ಅಸ್ ಗೋ ಆನ್ ಸಾಲ್ವಿಂಗ್ ದ ಮಾಡಲ್ ಪೇಪರ್ ಕ್ವಶನ್ಸ್. ಅಲ್ಲಿ ಫಸ್ಟ್ ಕ್ವಶನ್ ದೇ ಹ್ಯಾವ್ ಗಿವನ್ sin a plus cosecant a whole square plus cos a plus secant a whole squared is equal to 7 plus tan square a plus cot square a. I have to prove this. LHS is equal to RHS ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಿದ್ಯಾ? How do we prove? Let us usually
As usual, we'll take LHS. LHS ತಗೊಂಡು RHS ಗೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡ್ತೀವಿ ಹೌದಾ. ಇನ್ ವೆರಿ ರೇರ್ ಕೇಸಸ್ we are going to solve both LHS as well as RHS. But in this case, let us consider just LHS. ಏನ್ LHS? Sin A plus cosecant A whole square plus cos A plus secant A whole square. ಕರೆಕ್ಟಾ? ಏನಾದ್ರು ಮಾಡ್ಬೋದಾ? 1 by sin A ಅಂತ ಬರ್ಕೋಬಹುದು, ಆ ತರ ಎಲ್ಲ ಮಾಡ್ಬೋದು. ವಾಟ್ ಎವರ್ ವಿಲ್ ಡೂ, ಇಫ್ ವಿ ಡೂ ಇಟ್ ಮ್ಯಾಥಮೆಟಿಕಲ್ ಕರೆಕ್ಟ್ ವೇಲೆ ಮಾಡಿದ್ರೆ ನಮಗೆ ಮ್ಯಾಥಮೆಟಿಕಲಿ ಇಫ್ ವಿ ಡೂ ಇಟ್ ಕರೆಕ್ಟ್ಲಿ ವಿಲ್ ಗೆಟ್ ದ ರೈಟ್ ಆನ್ಸರ್. ಐ ಆಮ್ ಗೋಯಿಂಗ್ ಟು ಫಾಲೋ ದಿಸ್ ಸ್ಟೆಪ್. A plus B whole square ಫಾರ್ಮುಲಾ ಇದೆಯಾ ಇದು? What is A plus B whole square? A square plus B square plus 2AB. I'll rewrite this as sin square A plus A square plus B square ಅಂದ್ರೆ cosecant square A plus 2 sin A into cosecant A. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ದಿದ್ದೀನಿ. ಪ್ಲಸ್ let us expand this also. Cos square A plus secant square A plus 2 cos A into secant A. ಹೊರಗ್ತಿದ್ಯಾ? I've just expanded this using the formula A plus B whole square. ಇವಾಗ what you can do, ನಮಗೆ ರೈಟ್ ಹ್ಯಾಂಡ್ ಸೈಡ್ ಏನ್ ಬರ್ಬೇಕು ನೋಡಿ, tan ಸ್ಕ್ವೇರ್ ಮತ್ತೆ cot ಸ್ಕ್ವೇರ್ ಬರ್ಬೇಕು. ಹಿಂಗ್ ಬರ್ಸ್ಬೋದು ಅದನ್ನ. ಮತ್ತೆ ಇಲ್ಲಿ 7 ಇದೆ. ವಾಟ್ ಐ ವಿಲ್ ಡೂ, if you look at this sin ಸ್ಕ್ವೇರ್ cos ಸ್ಕ್ವೇರ್, ನಮಗೊಂದು ಐಡೆಂಟಿಟಿ ಗೊತ್ತು, ಏನದು? sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ. ಐ ರಿಪ್ಲೇಸ್ ಇದನ್ನ ಫಸ್ಟ್ ಒಂದ್ ಕಡೆ ಬರ್ಕೋಣ. sin ಸ್ಕ್ವೇರ್ A ಪ್ಲಸ್ ಇದನ್ನ ಈ ಕಡೆ ತಗೊಂಡ್ಬರ್ತೀನಿ, cos ಸ್ಕ್ವೇರ್ A ಪ್ಲಸ್ ಇದು cosecant ಸ್ಕ್ವೇರ್ A ಪ್ಲಸ್ secant ಬರ್ಕೋತೀನಿ, secant ಸ್ಕ್ವೇರ್ A ಪ್ಲಸ್ ಇದನ್ನು ಅಕ್ಕಪಕ್ಕ ಬರ್ಕೋಣ, 2 sin A cosecant A ಪ್ಲಸ್ ಇದು 2 cos A into secant A. Now we shall apply our identities. ಏನೇನು? sin square plus cos square ಅಂದ್ರೇನು? I'll replace this by 1. ಇಷ್ಟ್ರ ಬದಲು I'll replace 1 plus cosecant square. ಇದಕ್ಕೂ ನಮಗೆ tan ಗೋ cot ಗೋ ಏನೋ ರಿಲೇಷನ್ ಇದೆಯಾ? We have one identity. cosecant square is equal to 1 plus cot square, ಹೌದಾ? I replace it, 1 plus cot square A plus secant ಅಂದ್ರೆ ಇದಕ್ಕೂ tan ಗೆ ರಿಲೇಷನ್ ಇದೆಯಾ? ಇದೆ. secant square is equal to 1 plus tan square, 1 plus tan square A plus ಇದನ್ನೇನೋ ರಿರೈಟ್ ಮಾಡ್ಬೋದಾ ನಾವು? ನಮಗೆ ಗೊತ್ತು sin cosecant ಎರಡು ಆಪೋಸಿಟ್ ಅಂತ. sin theta is equal to 1 by cosecant ಅಂತ ಗೊತ್ತು, ಅಥವಾ cosecant is equal to 1 by sin ಅಂತ ಗೊತ್ತು. I'll just replace 2 into sin A into cosecant ನ 1 by sin A ಅಂತ ಬರೀತೀನಿ. ಪ್ಲಸ್ ಇಲ್ಲೂ ಅಷ್ಟೇ 2 into cos A into 1 by secant ಏನ 1 by cos A ಅಂತ ಬರೀಬೋದಲ್ವಾ? sin A gets cancelled, cos A gets cancelled. ಕರೆಕ್ಟಾ? is equal to 1 plus 1 plus 1, that is 3 plus cot square A plus tan square A plus ಇಲ್ಲಿ ಉಳಿದಿದ್ದಾನೆ 2 into 1 into 1, that is 2 plus 2 into 1 into 1, that is 2. What we will get? 3 plus 2 5 plus 2 7 plus cot square A plus tan square A. So you look at the right hand side of this given question, 7 cot square A
tan square a. ಕರೆಕ್ಟಾ? ದಿಸ್ ಈಸ್ ಈಕ್ವಲ್ ಟು RH. ಎಸ್, ಇಷ್ಟನ್ನು ಬರೆದ್ರೆ ವಿಲ್ ಗೆಟ್ 3 marks. ಇಟ್ ಈಸ್ ವೆರಿ ಸಿಂಪಲ್, ಬಟ್ ಈ ಕಾನ್ಸೆಪ್ಟ್ಸ್ ನಮಗೆ ಕ್ಲಿಯರ್ ಇದ್ರೆ ಯು ಕ್ಯಾನ್ ಸಾಲ್ವ್. ಗೊತ್ತಾಗ್ತಿದ್ಯಾ? ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ಇಟ್ ಅಂಡ್ ಮೇಕ್ ಎ ನೋಟ್ ಆಫ್ ಇಟ್, ಪ್ರಾಕ್ಟೀಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, in model paper 2 this question is given. Prove that square root of 1 minus cos a divided by 1 plus cos a plus square root of 1 plus cos a by 1 minus cos a is equal to 2 cosecant a. ಸೊ ಇವಾಗ ಇದನ್ನ ಸಾಲ್ವ್ ಮಾಡೋಕ್ಕೆ ಬೇರೆ ಬೇರೆ ಮೆಥಡ್ಸ್ ಫಾಲೋ ಮಾಡ್ಬೋದು ನಾವು. ದ ಮೆಥಡ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ or prefer is this. I'm going to consider LHS as usual. Square root of 1 minus cos a by 1 plus cos a plus square root of 1 plus cos a by 1 minus cos a. ಇದು LHS ನಮ್ದು. What I'm going to do, I'll just multiply inside the square root itself, multiply 1 plus cos a ಇದೆಯಲ್ಲ, ನಾವು ಒಂಥರ ಈ ರ್ಯಾಷನಲೈಸ್ ಡಿನೋಮಿನೇಟರ್ ಮಾಡ್ಬೇಕಾದ್ರೆ ಮಾಡ್ತಿದ್ದಲ್ಲ ಆ ಥರ 1 minus cos a ನ ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಐ ವಿಲ್ ಮಲ್ಟಿಪ್ಲೈ. ಏನಾಗುತ್ತೆ ವಿಲ್ ಸಿ. ವಾಟ್ ಐಲ್ ಡು, ಸ್ಕ್ವೇರ್ ರೂಟ್ ಸ್ವಲ್ಪ ಉದ್ದಕ್ಕೆ ಬರ್ಕೋತೀನಿ. 1 minus cos a by 1 plus cos a into ಇದು ಉಲ್ಟಾ, ದಟ್ ಈಸ್ 1 minus cos a by 1 minus cos a. ನೀವು ಆಕ್ಚುಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 1 ಆಗುತ್ತೆ, ಇದರ ವ್ಯಾಲ್ಯೂಗೆ ಏನು ಹಾರ್ಮ್ ಆಗಲ್ಲ. ಪ್ಲಸ್ ಇದಕ್ಕೂ ಅಷ್ಟೇ, ವಿಲ್ ಡೂ ದ ಸೇಮ್. ಸ್ಕ್ವೇರ್ ರೂಟ್ ಆಫ್ 1 plus cos a by 1 minus cos a ಇಂಟು ಇಲ್ಲಿ ಮೈನಸ್ ಇದೆ, ಅದಕ್ಕೆ ನಾವು ಇಲ್ಲಿ ಮಲ್ಟಿಪ್ಲೈ 1 plus cos a by 1 plus cos a. ಹಿಂಗೆ ಮಾಡಿದಾಗ ಏನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಿಗೆ ಬಂದ್ಬಿಡುತ್ತೆ. ದೆನ್ ವಿಲ್ ಸಾಲ್ವ್ ಇಟ್ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಸೊ ವಾಟ್ ವಿಲ್ ದಿಸ್ ಹ್ಯಾಪನ್, 1 minus cos theta, 1 minus cos theta. This can be written as 1 minus cos, this cos a theta whole square ಅಂತ ಬರೀಬೋದಾ. 1 minus cos a into 1 minus cos a is 1 minus cos a whole square, whole divided by a plus b into a minus b. What is a plus b into a minus b? a square minus b square. We will ಬರ್ದಿದ್ದೀವಿ. By solving also you can write. It is a square minus b square. ಇಲ್ಲಿ a ಜಾಗದಲ್ಲಿ ಏನಿದೆ 1 ಇದೆ. 1 square minus b square ಅಂದ್ರೆ cos a square. It is cos square a. ಬರೀಬೋದಾ ಹಿಂಗೆ? ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಇಲ್ಲೂ ಅಷ್ಟೇ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ. ವಾಟ್ ವಿಲ್ ಹ್ಯಾಪನ್ ಫರ್ದರ್, ಇದು ಹಿಂಗೆ ಉಳಿಸ್ಕೋತೀನಿ. 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್, ದಟ್ ಈಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಲ್ವಾ. ಪ್ಲಸ್ ಇಲ್ಲೂ ಅಷ್ಟೇ ಡಿನಾಮಿನೇಟರ್ಲಿ ಐಲ್ ರೈಟ್ ನ್ಯೂಮರೇಟರ್ ಆಸ್ ಇಟ್ ಈಸ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ನೋಡಿ ಐಡೆಂಟಿಟಿ ಇದೆಯಲ್ಲ, 1 ಮೈನಸ್ ಕಾಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಸ್ಕ್ವೇರ್. ಕರೆಕ್ಟಾ? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ a whole square divided by, I'm replacing 1 minus cos square a by sin square a plus square root of illu ashte 1 minus cos square a na, sorry here it is minus 1 plus cos a whole square by sin square a. Now this can be written as 1 minus cos a divided by sin a
ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ? ಎರಡಕ್ಕೂ ಸೇರಿ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬೈ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೋತಾ ಇದೀನಿ ಅಷ್ಟೇ. ಪ್ಲಸ್ 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ ಹೋಲ್ ಸ್ಕ್ವೇರ್. ಯಾಕೆ ಹಿಂಗೆ ಬರ್ಕೊಂಡೆ? ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್ಡ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 1 ಮೈನಸ್ ಕಾಸ್ ಎ ಬೈ ಸೈನ್ ಎ ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ. ಡಿನಾಮಿನೇಟರ್ ಆರ್ ಸೇಮ್, ಯು ಕ್ಯಾನ್ ಆಡ್ ದ ನ್ಯೂಮರೇಟರ್. ನ್ಯೂಮರೇಟರ್ನು 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಹೋಲ್ ಡಿವೈಡ್ ಬೈ ಸೈನ್ ಎ. ಡಿನಾಮಿನೇಟರ್ನ ಹಂಗೆ ಬರ್ತೀನಿ. Which gives us minus cos a plus cos a gets cancelled. 1 plus 1 is 2 by sin a. Sin a can be written as 1 by sin a. Sorry, this can be written as 2 into 1 by sin a. Alva 2 into 1 by sin a. 1 by sin a na I can replace it as cosecant. 2 into idishtu ಜಾಗದಲ್ಲಿ I am writing cosecant a. So which we were supposed to prove, which is equal to RHS. ಕರೆಕ್ಟಾ? ಮೆಥಡ್ ಇದೇ ಮೆಥಡ್ ಫಾಲೋ ಮಾಡ್ಬೇಕಂತೇನಿಲ್ಲ. ಮ್ಯಾಥಮೆಟಿಕಲಿ ಕರೆಕ್ಟ್ ಮೆಥಡ್ ಫಾಲೋ ಮಾಡ್ಬಿಟ್ರೆ ವಿಲ್ ಗೆಟ್ ದ ರೈಟ್ ಆನ್ಸರ್. ಸೊ ಐ ಪ್ರಿಫರ್ ದಿಸ್ ಮೆಥಡ್. ಯು ಕ್ಯಾನ್ ಟ್ರೈ ಇಟ್ ಆನ್ ಯುವರ್ ಓನ್. ಬೇರೆ ಮೆಥಡ್ ಏನೋ ಟ್ರೈ ಮಾಡ್ತೀರಾ ಅಂದರೆ ಯು ಕ್ಯಾನ್ ಮಲ್ಟಿಪ್ಲೈ 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಇಲ್ಲಿ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಆ ಥರನೂ ಮಾಡೋದು ವಿಲ್ ರೀಚ್ ಇಟ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್ ಅಂಡ್ ಪ್ರಾಕ್ಟೀಸ್. ವಿಲ್ ಮೂವ್ ಆನ್ ಟು ದ ಫರ್ದರ್ ಕ್ವಶನ್. ಓಕೆ, in the same model paper, that is model paper 2, 28th question alone there is a choice question given. Choice question no prove that answer that or this. ಎರಡರಲ್ಲಿ ಯಾವ್ದಾದ್ರು ಒಂದು ನಾವು ಆನ್ಸರ್ ಮಾಡಬೇಕು. ಸೊ ದಿಸ್ ಕ್ವಶನ್ ಆಲ್ಸೋ ವಿ ಶಾಲ್ ಸಿ. ಹಿಂಗೆ ಲೆಟ್ us go on solving. 1 by secant a minus 1 plus 1 by secant a plus 1 is equal to 2 cosecant a cot a. Cosecant to cot ಬರ್ಸ್ಬೇಕು. ಹಿಂಗೆ ಬರ್ಸೋದು? let us see. Let us as usual take LHS is equal to 1 by secant a minus 1 plus 1 by secant a plus 1. ಇವಾಗ what I am going to do, I am going to replace secant a by 1 by cos a, that is cos theta ಅಲ್ಲಿ. ಸೊ 1 by denominator ಅಲ್ಲಿ secant ಬದಲು 1 by cos theta, that is cos a minus 1 plus ಇಲ್ಲೂ ಅಷ್ಟೇ 1 by secant ನ ನಾನು I'll write it as 1 by cos a plus 1. What will happen? ಇಲ್ಲಿ ಬರೀ ಡಿನಾಮಿನೇಟರ್ ನೋಡಿ, 1 divided by only denominator. Let us simplify. I'll take LCM. Cos a cross multiply ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1 minus cos a plus ಇಲ್ಲಿ 1 by ಇಲ್ಲಿ ಅಷ್ಟೇ ಡಿನಾಮಿನೇಟರ್ ಅಲ್ಲಿ ಏನಿಲ್ಲ ಅಂದ್ರೆ 1. I'll take LCM cos a 1 plus cos a ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ this can be written as, let us take reciprocal of this. Division of fractions ನೀವೆಲ್ಲ ಓದಿರ್ತೀರಾ. 1 by 1 into cos a by 1 minus cos a plus ಇಲ್ಲಿ 1 by 1 into 1 plus cos a by 1 plus cos
A. Alright. What will happen? Cos A by 1 into cos A is cos A by 1 into 1 minus cos A and 1 minus cos A plus again 1 cos A by 1 into 1 plus cos A and 1 plus cos A. This can be further written as, okay, let us take LCM of this. 1 minus cos A into 1 plus cos A, numeratorly cross multiply cos A into 1 plus cos A plus per dini cos A into 1 minus cos A, cos A into 1 minus cos A, which is equal to A 1 minus cos A 1 plus cos A, that is A minus B into A plus B. ಏನಾಗುತ್ತೆ A square minus B square, that is 1 square ಅಂದ್ರೆ 1 minus cos square A. Numeratorly let us go on multiplying. Cos A into 1 is cos A plus cos into cos is cos square A plus cos A into 1 is cos A plus into minus cos into cos is cos square A. Numeratorly cos plus cos A plus cos square A minus cos square A get cancelled. Cos A plus cos A is 2 cos A divided by 1 minus cos square A. 1 minus cos square A, I can write it as sin square A. Now idana 2 into cos A divided by sin A into sin A square na split ಮಾಡಿದೀನಿ. Cos A into cos A is, cos A by sin A is 2 into cos A by sin A is cot A into 1 by sin A ಉಳ್ಕೊಳ್ಳುತ್ತೆ, that is cosecant A. Right hand side ನೋಡಿ 2 cosecant A into cot A, that is we got here, which is equal to RHS. You may not have to follow the same method, but if you are again mathematically correct, you will finally reach here. ಗೊತ್ತಾಗ್ತಿದ್ಯಾ? You can take it down, take a screenshot, make a note of it. Let us move on to the next question, that is model paper. Okay, model paper 3, they have given this question, 27th question. ಇದು ಕ್ವಶನ್ ಬಹಳ ರೇರ್ ಕೊಡೋದು, ಬಟ್ ಆದ್ರೆ ಕೊಟ್ರೆ we should be able to solve this. ಗೊತ್ತಾಗ್ತಿದ್ಯಾ? ಇದಕ್ಕೆ we are going to use the table that we had written in the last video, that is trigonometry, applications of trigonometry video ಅಲ್ಲಿ in the beginning itself I had given, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ನಿಮ್ಮ ಟೀಚರ್ಸ್ ಕೂಡ ಬರ್ಸಿರ್ತಾರೆ. The values for particular degrees 0, 30, 45, 60, 90 degrees ಗೆ sin, cos, tan ಅದರದ್ದು ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ಆ ಟೇಬಲ್ನ ಯೂಸ್ ಮಾಡ್ಬೇಕು ಇಲ್ಲಿ. ವೆರಿ ಸಿಂಪಲ್. ಓಕೆ, ಸೊಲ್ಯೂಷನ್. ಲೆಟ್ ಅಸ್ ರೈಟ್ ದಿ ಸೇಮ್ ಇಟ್ ಸೆಲ್ಫ್. ಫಸ್ಟ್ 5 cos square 60 degree plus 4 secant square 30 degree minus tan square 45 degree all divided by sin square 30 degree plus cos square 30 degree. ನೀವು ನೋಡ್ತಾನೆ ಒಂದು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಎರಡು ಆಂಗಲ್ಗಳು ಸೇಮ್ ಇದೆ, sin square A ಪ್ಲಸ್ cos square A. ನಮ್ಗೆ ಐಡೆಂಟಿಟಿ ಆಕ್ಚುಲಿ ಸ್ವಲ್ಪ ಬುದ್ಧಿವಂತರಾದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಐಡೆಂಟಿಟಿ. sin square theta plus cos square theta is equal to 1. ಅಂದ್ರೆ this value should be equal to 1. Okay, let us simplify. Let us substitute the values of this first. 5 into cos square ಅಂದ್ರೆ cos ವ್ಯಾಲ್ಯೂ ಏನಿದೆ ಅದಕ್ಕೆ ಸ್ಕ್ವೇರ್ ಹಾಕಬೇಕು. ವಾಟ್ ಈಸ್ cos 45? 1 by, sorry, what is cos 45? 1 by 2 whole square plus 4 into secant is the reciprocal of cos, correct? Cos 30 degree is equal to root 3 by 2. secant ಅಂದ್ರೆ ಇದಕ್ಕೆ ರೆಸಿಪ್ರೋಕಲ್,
secant 30 degree will be equal to 2 by root 3. ಅಂದ್ರೆ ಇದರದೇ ರೆಸಿಪ್ರೋಕಲ್ ಆಗುತ್ತೆ 2 by root 3 root 3 whole square ಯಾಕಂದ್ರೆ ಸ್ಕ್ವೇರ್ ಇದೆ ಅದಕ್ಕೆ ಮೈನಸ್ tan square 45. tan 45 ಎಷ್ಟು? tan 45 is 1 ಸ್ಕ್ವೇರ್ ಇದೆ ರೈಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಆಗ್ಲೇ ಹೇಳಿದೆ sin square theta plus cos square theta is equal to 1. I'll just write it directly 1 because sin square theta plus cos square theta is equal to 1. Theta can be of any value but ಆದ್ರೆ ಎರಡು ಸೇಮ್ ಇದ್ರೆ ಥೀಟಾಗಳು ಇಲ್ಲಿ ಆಂಗಲ್ ಎರಡು ಸೇಮ್ ಇದ್ರೆ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ರಿಪ್ಲೇಸ್ ಇಟ್ ಬೈ 1. ಓಕೆ ಡಿನಾಮಿನೇಟರ್ 1 ಆಯ್ತು ಇನ್ನು ಮುಂದೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅದು 5 into 1 square ಅಂದ್ರೆ 1 by 2 square is 4 plus 4 into I'll write this in brackets ಆವಾಗ ಸಿಂಪ್ಲಿಫೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ 4 into 2 to the 4 by root 3 square ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೋಣ minus 1. This can be written as 5 into 1 by 4 ಅಂದ್ರೆ 5 1s are 5 by 4 plus 4 4s are 16 by root 3 ಅಂದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 minus 1 ಕರೆಕ್ಟಾ? let us simplify this. let us take LCM 4 ಮತ್ತೆ 3 ಗೆ LCM 12 ಆಗುತ್ತೆ ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಸೊ ಇದಕ್ಕೂ LCM 1 ಇವಾಗ 5 by 4 into 12 plus 16 by 3 into 12 plus minus 1 by 1 into 12 correcta? 4 1s are 4 3s are 5 3s are 15 plus 3 1s are 3 4s are 16 4s are 64 minus 12 1 into 12 is 12 all divided by 12. It gives us 15 minus 12 is 3 plus 64 by 12. 64 plus 3 is 67 by 12 is the value of this given trigonometric equation. Expression. So either the value ಬಂದ್ಬಿಟ್ಟು 67 by 12. This ಮಾಡಿದ್ರೆ will get again 4 marks. ಇದು ಬಹಳ ಸಿಂಪಲ್ ಯು ಜಸ್ಟ್ ಹ್ಯಾವ್ ಟು ನೋ ದ ವ್ಯಾಲ್ಯೂಸ್ ಆಫ್ ದೀಸ್ ರೇಷಿಯೋಸ್ ಅದು ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಮ್. ಓಕೆ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ದ ಚಾಯ್ಸ್ ಕ್ವಶನ್ ಆಫ್ ದ ಸೇಮ್ ಮಾಡಲ್ ಪೇಪರ್ 3 ಅಲ್ಲಿ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ 27 ಕ್ವಶನ್ ಇಟ್ ಸೆಲ್ಫ್. they are asking us to prove that 1 plus secant a by secant a is equal to sin square a by 1 minus cos a. Let us go on solving as usual. ನಮಗೆ ಉತ್ತರ ಡೇಟಾ ಇಟ್ಕೊಂಡು we are going to solve. Solution LHS ತಗೊಳ್ಳಿ is equal to 1 plus secant a by secant a. ಏನ್ ಮಾಡ್ಬೋದು ಈ ತರ secant cot cosecant ಬಂದಾಗ ಯೂಶಲಿ ರೈಟ್ ಇಟ್ ಆಸ್ 1 by cos ಆ ತರ ಬರೀತೀವಲ್ವಾ. ಇಟ್ ಆಸ್ ಡೂ ದ ಸೇಮ್ 1 plus 1 by cos a whole divided by 1 by cos a. ನೆಕ್ಸ್ಟ್ ಏನ್ ಮಾಡ್ಬೋದು ಫರ್ದರ್? let us take LCM for both this. ಡಿನಾಮಿನೇಟರ್ ಏನಿಲ್ಲ 1 ಇದೆ. cos a cross multiply cos a plus 1 whole divided by 1 by cos a. correct? This can be written as cos a plus 1 by cos a into ಇದರ ರೆಸಿಪ್ರೋಕಲ್ ಆಗುತ್ತೆ cos a by 1. cos a gets cancelled. Numerator into numerator is cos a plus 1 divided by 1. Then further simplify ಮಾಡ್ಬೋದಾ? I don't think it is possible. ಇಂಥ ಕೇಸಲ್ಲಿ let us take this as equation 1 and let us go to RHS. Consider RHS. Sin square
A by 1 minus cos A. Correct? What we shall do? We shall replace this as ನಮ್ಮ ಐಡೆಂಟಿಟಿ ಇದೆ. ಈ ಐಡೆಂಟಿಟಿ sin square A plus sin square theta plus cos square theta is equal to 1. Here we have sin square. I replace it by 1 minus cos square. That is 1 minus cos square A by 1 minus cos A. This can be looked at as 1 square, that is 1 minus cos square ಅಂತ ನೋಡಬಹುದು ಇದನ್ನ. That is A square minus B square. ಸ್ಪ್ಲಿಟ್ ಮಾಡಿ ಬರೆದ್ರೆ 1 plus cos A into 1 minus cos A all divided by 1 minus cos A. What is the reason for this? You can write the reason as A square minus B square is equal to A plus B into A minus B. So, if you look at this, 1 minus cos A, 1 minus cos A gets cancelled. In mathematics, ನಮಗೆ 1 plus cos A ಬಂತು. Okay, look at this. Cos A plus 1, 1 plus cos A, ಎರಡು ಒಂದೇ. Let's take this as equation 2. From equation 1 and equation 2, LHS is equal to RHS. This is very simple. ಇಷ್ಟು ಮಾಡಿದ್ರೆ you get 3 marks as usual. So you can take screenshot. Bala easy. Whenever you see such cosecant, secant or cot, you can just replace them by 1 by cos ಅಥವಾ 1 by sin ಅಥವಾ cos by sin ಅಂತ ಅಥವಾ sin by cos ಅಂತ. tan ಬಂದ್ರು ಕೂಡ sin by cos ಅಂತ ಕೂಡ ಮಾಡ್ಕೊಳ್ಬಹುದು. So ಅವಾಗ ಈಸಿಯಾಗಿ you can solve. Okay, I hope you have understood this. We'll move on to the next question. Okay, this is model paper 4 question. This is again asked for 3 marks. ಇದೇ ತರ ಪ್ರಾಬ್ಲಮ್ ನಾವು ಮಾಡೆಲ್ ಪೇಪರ್ 2 ಅಲ್ಲಿ ಕೂಡ ಸಾಲ್ವ್ ಮಾಡಿದೀವಿ. ಕರೆಕ್ಟಾ? ಅಲ್ಲಿ cos ಇತ್ತು, ಇಲ್ಲಿ sin ಇದೆ. Same method if you follow, you'll get the answer. So let us go on with it. Solution square root of is let us write LHS first. LHS is equal to square root of 1 plus sin theta by 1 minus sin theta plus square root of 1 minus sin theta by 1 plus sin theta. So this is LHS. What we are going to do? We are going to multiply 1 plus sin theta by 1 minus sin theta into ಏನು multiply ಮಾಡಬೇಕು ಇಲ್ಲಿ just change the symbol and multiply it. 1 plus sin theta by 1 plus sin theta plus here 1 minus sin theta by 1 plus sin theta into ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮಲ್ಟಿಪ್ಲೈ 1 minus sin theta by 1 minus sin theta. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 plus sin theta, 1 plus sin theta, 1 plus sin theta whole square divided by a minus b into a plus b is a square minus b square, that is sin square theta, plus here also it is the same 1 minus sin theta whole square divided by a plus b into a minus b, that is 1 square minus sin square theta. This can be written as 1 minus sin square theta is 1 minus sin square theta is cos square theta. 1 minus sin theta whole square by cos square theta plus 1 plus sin theta whole square by cos square theta. ಎರಡರಲ್ಲೂ I have replaced it by cos square theta. ಏನಾಗುತ್ತೆ ನೆಕ್ಸ್ಟ್? I'll write it as 1 minus sin theta by cos theta whole squared plus square root of 1 plus sin theta by cos theta whole squared. Square root gets cancelled, square root gets cancelled. We'll get
1 minus sin theta by cos theta plus 1 plus sin theta by cos theta. Denominator are same. We can directly add numerator 1 minus sin theta plus 1 plus sin theta whole divided by, write the denominator as it is, cos theta plus sin theta minus sin theta gets cancelled. 1 plus 1 is 2 into divided by cos theta ಇದೆಯಲ್ಲ 1 by cos theta ಅಂತ ಬರೀತೀನಿ. 1 by cos theta ಅಂದರೆ I can replace it by secant, that is 2 into secant theta, which is equal to RHS. This we had already solved the same kind of question, but anyway, you can take screenshot, you can practice. I'll give some more problems from the last year, important questions. You can practice them. So prepare well for the state level preparatory tomorrow. All the best. Thank you.